ರಾಜ್ಯದಲ್ಲಿ ಸಂಭವಿಸ್ತಾ ಇರುವಂಥ ಸರಣಿ ಸಾವುಗಳು ಆತಂಕಕ್ಕೆ ಕಾರಣ ಆಗಿದೆ ಸಹಜವಾಗಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹೃದ್ರೋಗ ತಜ್ಞರು ಡಾಕ್ಟರ್ ಮಹದೇವ್ ಸ್ವಾಮಿ ನೇರ ಸಂಪರ್ಕದಲ್ಲಿ. ಡಾಕ್ಟ್ರೇ ನಮಸ್ತೆ. ನಮಸ್ಕಾರ. ನಮಸ್ತೆ. ಬಹುಶಃ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ, ರಾಜ್ಯದಲ್ಲಿ ಸರಣಿ ಸಾವುಗಳಾಗ್ತಾ ಇದೆ. ಸಹಜ ಅಂತ ಅನಿಸ್ತಾ ಇಲ್ಲ, ಇದು ಅಸಹಜ ರೀತಿಯಲ್ಲಿ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ಹೌದು, ಈ ನಡುವೆ ನಮ್ಮಲ್ಲಿ ಮೂರಲ್ಲಿ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಅದು 40 ವಯಸ್ಸಿಗಿಂತ ಚಿಕ್ಕವರಲ್ಲಿ ತುಂಬಾ ಕಾಮನ್ ಆಗಿ ಆಗ್ತಾ ಇದೆ. ಆಚೆ ಯೂಸಲಿ 60 ವರ್ಷ 70 ವರ್ಷದವರ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಆದ್ರೆ ಇವಾಗ ನೋಡಿದ್ರೆ 30 ಇಯರ್ಸ್ 35 ಇಯರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಇದು ಕಾರಣ ಅಂತಂದ್ರೆ ನಮ್ಮಲ್ಲಿ ಯುವಕರಲ್ಲಿ ಇರುವಂತಹ ಜೀವನ ಶೈಲಿ ಆಗಿರ್ಬೋದು, ತಿನ್ನುವಂತ ಆಹಾರ ಇರ್ಬೋದು, ಅನ್ಹೆಲ್ತಿ ಫುಡ್ ಇರ್ಬೋದು, ಮತ್ತೆ ಧೂಮಪಾನ ಮಾಡುವುದು, ಮತ್ತೆ ತುಂಬಾ ಅತಿಯಾದ ಮಾನಸಿಕ ಒತ್ತಡ ಆಗಿರುವಂತದ್ದು. ಇದು ಒಂದು ಸಾಮಾನ್ಯ ಲೈಫ್ ಸ್ಟೈಲ್ ಚೇಂಜ್ ಅಂತ ಏನ್ ಹೇಳ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವರನ್ನು ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ಏನು ಕಾರಣ, ಯಾಕೆ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ, ಅಥವಾ ಪದೇ ಪದೇ ಸಣ್ಣ ವಯಸ್ಸಿನವರೇ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ? ಇದು ಇಡೀ ರಾಜ್ಯದಲ್ಲಿ ಸದ್ಯ ಚರ್ಚಿತ ವಿಚಾರ. ಏನು ಕಾರಣ ಅನ್ನೋದಕ್ಕೆ ಯಾರ ಬಳಿಯೂ ಕೂಡ ಉತ್ತರ ಇಲ್ಲ. ಇದು ಇರಬಹುದು ಕಾರಣ ಅನ್ನುವಂಥ ಎಕ್ಸ್ಪ್ಲನೇಷನ್ಗಳು ಬರ್ತಾ ಇದ್ದಾವೆ. ಭಾಳ ಜನಕ್ಕೆ ಇರುವಂಥ ಆತಂಕ ಆಫ್ಟರ್ ಕೋವಿಡ್ ಇದು ಆಗಿರೋದು. ಅಂದರೆ ಕೋವಿಡ್ ಬಂದು ಆ ನಂತರದ ಬೆಳವಣಿಗೆಯಲ್ಲಿ ಹಾರ್ಟ್ ಅಟ್ಯಾಕ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಗೊತ್ತಿಲ್ಲ, ಇದು ಯಾವುದೂ ಕೂಡ ಇಲ್ಲಿಯವರೆಗೆ ಇದಕ್ಕೆ ಅಂತಲೇ ಸಂಶೋಧನಾ ವರದಿ ಅಥವಾ ಅಧ್ಯಯನ ವರದಿ ಇಲ್ಲ. ಆಫ್ಟರ್ ಕೋವಿಡ್ನಿಂದಾಗಿಯೇ ಜಾಸ್ತಿ ಆಯಿತು ಅನ್ನೋದಕ್ಕೆ ಅಧಿಕೃತವಾದಂಥ ವರದಿಗಳಿಲ್ಲ. ಬಟ್ ಜನರಲ್ಲಿರುವಂಥ ಆತಂಕ ಅದು ಕೋವಿಡ್ನ ಸೈಡ್ ಎಫೆಕ್ಟ್ ಆಯಿತು, ಕೋವಿಡ್ ಬಂದು ಹೋದ ನಂತರ ಈ ರೀತಿ ಯಾಕೆ ಆಗ್ತಿದೆ ಅನ್ನೋ ಪ್ರಶ್ನೆಯನ್ನು ಜನ ಕೇಳ್ತಿದ್ದಾರೆ. ಈಗ 60, 65, 70 ಇದೆಲ್ಲ ನಾರ್ಮಲ್ ಆಗಿ ಇರ್ತಾ ಇತ್ತು. ಆ ವಯಸ್ಸಿನವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ನಾರ್ಮಲ್ ಆಗಿ ಇರ್ತಾ ಇತ್ತು. ಈಗಾಗಲೇ ನಾವು ತೋರಿಸಿದ್ವಿ, ಒಂದು 20 ವರ್ಷದ್ದು 26 ವರ್ಷದ ಹುಡುಗರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಡಾಕ್ಟ್ರೇ, ತಾವು ಮಾತನಾಡ್ತಾ ಇದ್ರಿ, ಕಾರಣಗಳು ಏನಿರಬಹುದು ಅನ್ನೋದು ಜನರಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂತಂದರೆ ದುಶ್ಚಟಗಳಿರಲಿಲ್ಲ. 20, 22 ವರ್ಷ, 23 ವರ್ಷ, 24 ವರ್ಷ ಕಾಲೇಜಿಗೆ ಹೋಗ್ತಾ ಇದ್ದಂಥ ಹುಡುಗರು ಏಕಾಏಕಿ ಕುಸಿದು ಬೀಳುತ್ತಾರೆ, ಮೃತಪಡ್ತಾರೆ. ಏನಾಗ್ತಿದೆ ಅಂತ? ಹೌದು, ನಮ್ಮ ಯುವಕರಲ್ಲಿ ಅತಿಯಾದಂತ ಮಾನಸಿಕ ಒತ್ತಡ ಮತ್ತೆ ಅವ್ರಿಗೆ ಗೊತ್ತಿಲ್ಲದೇನೆ ಇರುವಂತಹ ಕಾಯಿಲೆಗಳಿರ್ಬೋದು. ಅವ್ರು ನೋಡೋದಕ್ಕೆ ಜಿಮ್ಗೆ ಹೋಗ್ತಾರೆ, ಫಿಟ್ ಅಂತ ಕಾಣ್ತಾರೆ. ಬಟ್ ಆದ್ರೆ ನಾವ್ ಏನು ಫಿಟ್ ಅನ್ಕೋತೀವಿ ಫಿಸಿಕಲ್ ಅಪಿಯರೆನ್ಸ್ ನ, ಅದು ಹಾರ್ಟ್ ವೈಸ್ ಹೆಲ್ತ್ ಫಿಟ್ ಅಂತ ಹೇಳಕ್ ಆಗಲ್ಲ. ನಾವು ಏನು ಹೃದಯದ ಪರೀಕ್ಷೆಗಳನ್ನ ಮಾಡಿ ಟೆಸ್ಟ್ ಮಾಡ್ತೀವೋ, ಎಷ್ಟವರಲ್ಲಿ ಚೆನ್ನಾಗಿರೋರಲ್ಲಿ ಅವ್ರಿಗೆ ತುಂಬಾ ಕೊಲೆಸ್ಟ್ರಾಲ್ ಇರುವಂತದ್ದಿರ್ಬೋದು, ಅಥವಾ ಹಾರ್ಟ್ ಅಲ್ಲಿ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರುವಂತದ್ದು ಇರ್ಬೋದು, ಅಥವಾ ರಕ್ತನಾಳದ ಹಾರ್ಟ್ ನ ಮಸಲ್ ಅಲ್ಲಿ ಥಿಕ್ನೆಸ್ ಇರುವಂತದ್ದು. ಹೀಗೆ ಹಾರ್ಟ್ ನ ಕಾಯಿಲೆಗಳಲ್ಲಿ ಸಡನ್ ಆಗಿ ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ರಿಸ್ಕ್ ಇರುತ್ತೆ. ಅದರಿಂದ ಅವ್ರಿಗೆ ನಮ್ಮ ಯುವಕರಾಗ್ಲಿ ಎಲ್ಲರಾಗ್ಲಿ ಇದರ ಹೃದಯದ ಸಮಸ್ಯೆಗಳು ಜಾಸ್ತಿ ಆಗ್ತಿರೋದ್ರಿಂದ ಅವ್ರ ಜೀವನ ಶೈಲಿಯನ್ನ ಉತ್ತಮ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಅದೇ ರೀತಿ ಶುಗರ್ ಇರೋರು, BP ಇರೋರು, ಕೊಲೆಸ್ಟ್ರಾಲ್ ಇರೋರು, ಅಥವಾ ಫ್ಯಾಮಿಲಿಯಲ್ಲಿ ಸಮಸ್ಯೆ ಇದ್ದವರು, ಅಥವಾ ಸ್ಮೋಕಿಂಗ್ ಇದ್ದವರು ಪ್ರತಿ ವರ್ಷ ಒಂದು ಹಾರ್ಟ್ ನ ಟೆಸ್ಟ್ ನ ಮಾಡಿಸೋದು ತುಂಬಾ ಉತ್ತಮ. ಲೈಕ್ ECG ಇರ್ಬೋದು, ಎಕೋಕಾರ್ಡಿಯೋಗ್ರಾಮ್ ಇರ್ಬೋದು, ಟ್ರೆಡ್ಮಿಲ್ ಅಂತ ಮಾಡ್ತೀವಿ. ಇದರಲ್ಲಿ ಏನಾದ್ರು ಹಾರ್ಟ್ ಸಮಸ್ಯೆ ಇದ್ರೆ ಅತಿ ಬೇಗವಾಗಿ ಕಂಡಿಡಿದು ಮುಂದಿನ ದಿನಗಳಲ್ಲಿ ಆಗುವಂತ ಅನಾಹುತವನ್ನ ನಾವು ತಡೆಗಟ್ಟಬಹುದು. ನಮ್ಮ ಒಂದು ಪ್ರಶ್ನೆಗೆ ನನಗೆ ಉತ್ತರ ಬೇಕಾಗಿರೋದು, ಕೆಲ ಪರ್ಟಿಕ್ಯುಲರ್ ಪ್ರದೇಶಗಳಲ್ಲಿ, ಕೆಲ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೃದಯಾಘಾತದ ಪ್ರಮಾಣ ಜಾಸ್ತಿ ಇದೆ. ಇದು ಯಾಕೆ ಹಿಂಗಾಗ್ತಿದೆ? ಫಾರ್ ಎಕ್ಸಾಂಪಲ್, ನನ್ನ ಹಾಸನ 40 ದಿನದಲ್ಲಿ 20-26 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅದರಲ್ಲಿ ಅರ್ಧಕ್ಕೂ ಹೆಚ್ಚು ಜನ ಸಣ್ಣ ವಯಸ್ಸವರು, 30ರ ಒಳಗಿನವರು. ಯಾಕೆ ಈ ರೀತಿ ಆಗ್ತಿದೆ? ಹೌದು, ನಾವು ತುಂಬಾ ಜನರಲಿ ನಾವು ನೋಡೋದಾದ್ರೆ ಒಬ್ಬ ತುಂಬಾ ಯಂಗ್ ವಯಸ್ಸಲ್ಲಿ 30 ಇಯರ್ಸ್ ಅಲ್ಲಿ 20-30 ವರ್ಷದಲ್ಲಿ ತುಂಬಾ ಜನಕ್ಕೆ ಕಾಮನ್ ಆಗಿ ನಾವು ನೋಡುವಂಥದ್ದು ಸ್ಮೋಕಿಂಗ್ ಅನ್ನುವಂಥದ್ದು ತುಂಬಾ ಒಂದು ಕಾಮನ್ ಆಗಿ ಕಾರಣ ಇರುತ್ತೆ. ತುಂಬಾ ಜನಕ್ಕೆ ಒಬ್ಬರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಲ್ಲಿ, ಅಥವಾ ತುಂಬಾ ಅಧಿಕ ಕೊಲೆಸ್ಟ್ರಾಲ್ ಇರುವಂಥದ್ದು ಅಂಥವರಲ್ಲಿ ಕೂಡ ತುಂಬಾ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಕಂಡುಬರುತ್ತೆ. ಮತ್ತೆ ಅತಿಯಾದ ಸ್ಟ್ರೆಸ್ ಇರ್ಬೋದು, ಅಥವಾ ಬೇರೆ ಡ್ರಗ್ ಅಬ್ಯೂಸ್ ಇರ್ಬೋದು,
ತುಂಬಾ ಮಾನಸಿಕ ಒತ್ತಡ ಇರ್ಬೋದು, ಇಂಥವರಲ್ಲಿ ಸಡನ್ ಆಗಿ ಒಂದು ಮೈನರ್ 10% 20% ಬ್ಲಾಕೇಜ್ ಇದ್ದದ್ದು ಸಡನ್ ಆಗಿ ಅದು ರಕ್ತದೊತ್ತಡ ಒಡ್ಕೊಂಡ್ರೆ ಇದು ಕಂಪ್ಲೀಟ್ ಆಗಿ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗುತ್ತೆ. ಇದು ಅವರು ಲೈಫ್ ಸ್ಟೈಲ್ ಚೇಂಜಸ್ಗಳು, ಲೈಫ್ ಸ್ಟೈಲ್ನ ಅವರು ನಿರ್ಲಕ್ಷಿಸುದು ಮತ್ತೆ ಅವ್ರಿಗೆ ಚೆಕಪ್ ಮಾಡ್ಕೊಳ್ಳೋದ್ರಿಂದ ಇದು ಸಡನ್ ಆಗಿ ಕಾರಣಗಳು ಆಗುತ್ತೆ. ಬಟ್ ತುಂಬವರಲ್ಲಿ ಎಷ್ಟೊಲ್ಲಿ ಜೆನೆಟಿಕ್ ಫ್ಯಾಕ್ಟ್ ಇದ್ರೂ ಕೂಡ ಏನೇ ರಿಸ್ಕ್ ಫ್ಯಾಕ್ಟ್ ಇಲ್ದರೂ ಕೂಡ ನೋಡ್ತೀವಿ ಒಂದು 20% ಅಲ್ಲಿ. ಸೊ ಓವರಾಲ್ ನಮ್ಮ ಅರ್ಬನ್ ಆಗಲಿ ಅಥವಾ ರೂರಲ್ ಆಗಲಿ ಇದು ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗಿದೆ. ಧೂಮಪಾನ ಮತ್ತೆ ಹೇರ್ ಪೊಲ್ಯೂಷನ್ ಆಗ್ತಿರುವಂಥದ್ದು ಮತ್ತೆ ಒಬೆಸಿಟಿ ಅನ್ನುವಂತಿರ್ಬೋದು, ಮತ್ತು ನಾವೇನು ಟೆಸ್ಟ್ ಮಾಡಿಸ್ಕೊಂಡಿರಲ್ಲ. ತುಂಬಾ ಜನಕ್ಕೆ ಇವಾಗ ತುಂಬಾ 30 ವರ್ಷದವರೆಗೆಲ್ಲ ಶುಗರ್ ಎಲ್ಲ ತುಂಬಾ ಜಾಸ್ತಿ ಬರ್ತಾ ಇದೆ. ಇದ್ರೆಲ್ಲ ಕಾರಣಗಳಿಂದ ನಮ್ಮ ಯೂಶಲಿ ಏಷ್ಯನ್ ಪಾಪ್ಯುಲೇಷನ್ಸ್ ಕೂಡ ಹಾರ್ಟ್ ಅಟ್ಯಾಕ್ ತುಂಬಾ ಚಿಕ್ಕ ವಯಸ್ಸಲ್ಲಿ ಆಗ್ತಾ ಇದೆ. ಸೊ ಇದರಿಂದ ನಾವು ತುಂಬಾ ಯುವಕರು ಆರೋಗ್ಯವನ್ನ ಅಥವಾ ಜೀವನ ಶೈಲಿಯನ್ನ ತುಂಬಾ ಅತ್ಯುತ್ತಮವಾಗಿ ಪಾಲಿಸಬೇಕಾಗತ್ತೆ. ಡಾಕ್ಟ್ರೆ, ಜನರಲ್ಲಿ ಒಂದು ಆತಂಕ ಇರೋದು ಅಥವಾ ಚರ್ಚೆ ಆಗ್ತಾ ಇರೋದು, ನಾನು ಇದು ಯಾವುದು ಕೂಡ ಇದು ಅಧ್ಯಯನ ವರದಿ ಅಂತ ನಾನು ಹೇಳ್ತಿಲ್ಲ, ಜನ ಮಾತನಾಡ್ಕೊಳ್ತಾ ಇರೋದು ಆಫ್ಟರ್ ಕೋವಿಡ್ ಈ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಕೋವಿಡ್ನ ಸೈಡ್ ಎಫೆಕ್ಟಾ ಅಂತ ಜನರಿಗೊಂದು ಆತಂಕ ಇರೋದು ಅಥವಾ ಜನರಿಗೊಂದು ಪ್ರಶ್ನೆ ಇರೋದು. ಅದು ಖಂಡಿತ ಇದು ಒಳ್ಳೆಯ. ಕೋವಿಡ್ ಆದ್ಮೇಲೆ ನಾವು ನೋಡಿದ್ವಿ, ಕೋವಿಡ್ ಇನ್ಫೆಕ್ಷನ್ಸ್ ಆದ್ಮೇಲೆ ಅಥವಾ ವ್ಯಾಕ್ಸಿನೇಷನ್ಸ್ ಆದ್ಮೇಲೆ ಸ್ವಲ್ಪ ಜನರಲ್ಲಿ ಹೃದಯದ ಸಮಸ್ಯೆಗಳು ಜಾಸ್ತಿಯಾಗಿ ಕಂಡುಬತ್ತು. ಬಟ್ ಯೂಶಲಿ ಅದು ಯಾರಿಗೆ ಅವ್ರಿಗೆ ಹಾರ್ಟ್ ಸಮಸ್ಯೆ ಇರುತ್ತೆ ಗೊತ್ತಿರೋದಿಲ್ಲ, ಅಥವಾ ಆಲ್ರೆಡಿ ಹಾರ್ಟ್ ಸಮಸ್ಯೆ ಇದ್ದವ್ರಿಗೆ ಸ್ವಲ್ಪ ಹಾರ್ಟ್ನ ತೊಂದರೆಗಳು ಜಾಸ್ತಿ ಆಗೋದನ್ನ ನಾವು ನೋಡಿದ್ದೇವೆ, ಎಸ್ಪೆಷಲಿ ಆಫ್ಟರ್ ವ್ಯಾಕ್ಸಿನೇಷನ್ ಆಗಿರ್ಬೋದು, ಮತ್ತೆ ಇಮಿಡಿಯೇಟ್ ಆಗಿ ಅಡ್ಮಿಟ್ ಆಗಿ ಕೋವಿಡ್ ನ್ಯೂಮೋನಿಯಾ ಆಗಿ ಅಡ್ಮಿಟ್ ಆದವರಲ್ಲಿ. ಬಟ್ ಕೋವಿಡ್ ಇಂದನೇ ಎಲ್ಲ ಹೃದಯಾಘಾತಗಳು ಅಂತ ಇವಾಗ ಆಗ್ತಾ ಇರೋದು ಯಾವುದೇ ಸೈಂಟಿಫಿಕ್ ಆಗಿ ಇಲ್ಲ. ಹೌದು, ಫಸ್ಟ್ 3 years ಅಲ್ಲಿ ಸ್ವಲ್ಪ ಇನ್ಸಿಡೆನ್ಸ್ ಜಾಸ್ತಿ ಆಗಿತ್ತು. ಬಟ್ ಇವಾಗ ನಮ್ಮಲ್ಲಿ ಕೋವಿಡ್ ಎಫೆಕ್ಟ್ ಗಿಂತ ನಮ್ಮಲ್ಲಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಮಧುಮೇಹ ಆಗಿರ್ಬೋದು, ಅಧಿಕ ರಕ್ತದೊತ್ತಡ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಮತ್ತೆ ನಮ್ಮ ಜೀವನ ಶೈಲಿ ಎಲ್ಲ ಚೇಂಜ್ ಆಗಿದೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಗಳಿಂದ ನಮ್ಮ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಿಗೆ ಆಗ್ತಾ ಇದೆ. ಸೈಂಟಿಫಿಕ್ ಸ್ಟಡಿ ಪ್ರಕಾರ ಯಾವುದೇ ಹಾರ್ಟ್ ಅಟ್ಯಾಕ್ ರಿಸ್ಕ್ ಕೋವಿಡ್ ಇದೆ ಅಂತ ಹೇಳೋದು ತುಂಬಾ ಕಷ್ಟ. ಸ್ವಲ್ಪ ಹಾಗಿದ್ದಿದೆ, ಬಟ್ ಮೇನ್ಲಿ ನಮ್ಮ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಡಾಕ್ಟ್ರೆ, ಇಲ್ಲಿ ಇನ್ನೊಂದು ವಿಚಾರ ಇದೆ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ ಕಾಣಿಸಿಕೊಳ್ತು ಅಂತಂದ ತಕ್ಷಣ ಜನ ಪ್ಯಾನಿಕ್ ಆಗಿಬಿಡ್ತಾರೆ, ಅವರ ಹತ್ತಿರದ ಸಂಬಂಧಿಕರು ಪ್ಯಾನಿಕ್ ಆಗಿಬಿಡ್ತಾರೆ. ಏನು ಮಾಡಬೇಕು ಅಂದರೆ ಹಾಸ್ಪಿಟಲ್ ಎಲ್ಲೋ ದೂರ ಇರುತ್ತೆ, ನೀವು ಆ ಗೋಲ್ಡನ್ ಅವರಲ್ಲಿ ಏನು ಮಾಡಬೇಕು? ಜನ ಅವ್ರ ಜೊತೆಗಿರೋರು ಏನು ಮಾಡೋದಕ್ಕೆ ಸಾಧ್ಯ ಇದೆ? ಹೌದು, ಖಂಡಿತ ಯಾರಿಗೆ ಒಂದು ಎದೆನೋವು ಕಾಣಿಸ್ಕೊಂಡಾಗ ಹಾರ್ಟ್ ಅಟ್ಯಾಕ್ ಸಿವಿಯರ್ ಅಂತ ಅನ್ಸುತ್ತೆ, ಅವರ ಹತ್ತಿರದಲ್ಲಿ ಎಕೋಸ್ಪ್ರಿನ್ ಅಥವಾ ಆಸ್ಪ್ರಿನ್ ಅಂತ ಏನೋ ಮಾತ್ರೆ ಇದೆ, ಅದನ್ನ ಕೊಟ್ಕೊಂಡು ಆಂಬ್ಯುಲೆನ್ಸ್ ಅಲ್ಲಿ ಸೆಫೆಗೆ ಹತ್ತಿರ ಇರುವಂತದ್ದು ಹಾಸ್ಪಿಟ್ಲಿಗೆ ಬೇಗ ಕರ್ಕೊಂಡು ಹೋಗ್ಬೇಕಾಗತ್ತೆ. ಹೌದು, ಐ ಥಿಂಕ್ ಫೆರಿಫರಲ್ ಪ್ಲೇಸಸ್ ಆಗಿರ್ಬೋದು, ಎಲ್ಲಿ ಹತ್ತಿರದಲ್ಲಿ ಹಾಸ್ಪಿಟ್ಲ್ ಇಲ್ಲ ಅಂತ ಕಡೆ ಗೋಲ್ಡನ್ ಅವರ್ಸ್ ಅಲ್ಲಿ ಅವರು ಟೈಮ್ ಇದಾಗುತ್ತೆ. ಬಟ್ ಎಲ್ಲಿ ಹತ್ತಿರದ ನರ್ಸಿಂಗ್ ಹೋಮ್ ಆಗಿರ್ಬೋದು, ಹತ್ತಿರದ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರ್ಬೋದು, ಅತಿ ಬೇಗ ಹೋಗಿ ಫಸ್ಟ್ 1 hour ಗೋಲ್ಡನ್ ಪೀರಿಯಡ್ಸ್ ಅಂತೀವಿ. ಬಟ್ ಆದ್ರೂ 4 ರಿಂದ 6 ಗಂಟೆಗಳ ಕಾಲ ಅದು ಟೈಮ್ ಇರುತ್ತೆ. ಬಟ್ ತುಂಬಾ ಜನ ಆ ಟೈಮಲ್ಲಿ ಅವರು ಕಾರ್ಡಿಯಕ್ ಅರೆಸ್ಟ್ ಆಗಿ ಹಾರ್ಟ್ನ ಎದೆ ಬಡಿತದಲ್ಲಿ ಏರ್ಪರಾಗಿ ಜೀವನವನ್ನ ಕಳ್ಕೊಡ್ತಾರೆ. ಆ ಟೈಮಲ್ಲಿ ನಾವು ಹಾಸ್ಪಿಟಲ್ ಆದ್ರೆ ಕರೆಂಟ್ ಕೊಟ್ಟು ಡಿಫಿಬ್ರಿಲೇಷನ್ ಕೊಟ್ಟು ಅದನ್ನ ಹೃದಯದ ಬಡಿತವನ್ನ ಸರಿ ಮಾಡ್ತೇವೆ. ಬಟ್ ಅದೇ ಆಚೆ ಆದ್ರೆ ಅವರ ಜೀವಕ್ಕೆ ತುಂಬಾ ಅಪಾಯ ಆಗುತ್ತೆ. ಸೊ ಹಾಸ್ಪಿಟಲ್ಗೆ ತಲುಪುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇಗ ಅವ್ರಿಗೆ ಮೆಡಿಕೇಶನ್ಸ್ ಕೊಡುವಂತಾಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು, ಮತ್ತೆ ಅದು ಕ್ಲಾಟ್ ನ ತೆಗೆದಕ್ಕೆ ಒಂದು ಕ್ಲಾಟ್ ಬಸ್ಟರ್ ಏಜೆಂಟ್ ಅಂತ ಕೊಡ್ತಾರೆ, ಅಥವಾ ತುಂಬಾ ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಚಿಕಿತ್ಸೆಗೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ನ ಅಳವಡಿಸ್ತಾರೆ. ಇದೆಲ್ಲ ಅತಿ ಗೋಲ್ಡನ್ ಪೀರಿಯಡ್ಸ್ ಅಲ್ಲಿ ಆದ್ರೆ ಅವರು ಬದುಕುಳಿಯುವಂತ ಚಾನ್ಸಸ್ ಚೆನ್ನಾಗಿರುತ್ತೆ. ಅದರಿಂದ ಅವ್ರಿಗೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ ಎಮರ್ಜೆನ್ಸಿ ಮೆಡಿಕೇಶನ್ಸ್ ನ ಕೊಟ್ಟು ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ಎಲ್ಲ ಎದೆ ನೋವು ಹಾರ್ಟ್ ಅಟ್ಯಾಕ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಕನ್ಫ್ಯೂಷನ್ನು ಕ್ರಿಯೇಟ್ ಆಗುತ್ತೆ. ನನಗೊಂದು ಲೈಟ್ ಆಗಿ ಎದೆ ನೋವು ಕಾಣಿಸಿಕೊಳ್ತು, ಇದು ಹಾರ್ಟ್ ಅಟ್ಯಾಕ್ ಇರಬಹುದು ಅಂತ ನಾನು ಹೆಂಗೆ ಫೈಂಡ್ ಔಟ್ ಮಾಡಲಿ ಇರಬಹುದು ಅಂತ? ಎಷ್ಟೋ ಸಂದರ್ಭದಲ್ಲಿ ನಾನು ಆ ಗೋಲ್ಡನ್ ಅವರಲ್ಲಿ ಯೋಚನೆ ಮಾಡಿಯೇ ಕಳೆದು ಬಿಡ್ತೀನಾ ಅಂತ. ಹೌದು, ಸಾಮಾನ್ಯವಾಗಿ 100ರಲ್ಲಿ 95 ಜನಕ್ಕೆ ಆಗುವಂತ ಎದೆ ನೋವುಗಳು ಹಾರ್ಟ್ ಅಟ್ಯಾಕ್ ಇಲ್ದೇನೆ ಆಗುವಂತದ್ದು. ಓನ್ಲಿ 100ರಲ್ಲಿ ಒಂದು 5 ಜನಕ್ಕೆ ಅಷ್ಟೇ ಇದು ಹಾರ್ಟ್ ಅಟ್ಯಾಕ್ ಆಗುವಂತದ್ದು ರಿಸ್ಕ್ ಅಂತ ಇರುವಂತದ್ದು. ಬಟ್ ಆದ್ರೆ ಹಾರ್ಟ್ ಅಟ್ಯಾಕ್ ನ ಲಕ್ಷಣಗಳನ್ನ ತಿಳ್ಕೊಳ್ಳೋದು ತುಂಬಾ ಅನಿವಾರ್ಯ ಇದೆ. ಯೂಶಲಿ ಹೃದಯಾಘಾತ ಆದಾಗ ಅವ್ರಿಗೆ
ಎಡಭಾಗದಲ್ಲಿ ಅವ್ರಿಗೆ ಹೆವಿನೆಸ್ ಅನ್ಸುತ್ತೆ, ಏನೋ ಒಂದು ಭಾರ ಅಂತ ಅನ್ಸುತ್ತೆ. ಒಬ್ಬೊಬ್ಬರಿಗೆ ಎದೆಯ ಮಧ್ಯಭಾಗದಲ್ಲಿ ಉರಿಯುತ್ತೆ, ಅದನ್ನ ನಾವು ಗ್ಯಾಸ್ಟ್ರಿಕ್ ಅಂತಾನೂ ಕೂಡ ಮಿಸ್ ಮಾಡ್ಕೊಳ್ತೀವಿ. ಬಟ್ ಒಬ್ಬೊಬ್ಬರಿಗೆ ಎಡಭಾಗದಲ್ಲಿ ಹೋಗುವಂಥದ್ದು, ಮತ್ತೆ ಜಾನಲ್ಲಿ ಹೋಗುವಂಥದ್ದು, ಮತ್ತೆ ಶೋಲ್ಡರ್ ಅಲ್ಲಿ ಹೋಗುವಂಥದ್ದು ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬೆವರು ಬರುತ್ತೆ. ಯೂಸಲಿ ಹಾರ್ಟ್ ಅಟ್ಯಾಕ್ ಪೇನು ಸಡನ್ ಆಗಿ ಬರುತ್ತೆ, ಸೀವಿಯರ್ ಆಗಿ ಆಗುತ್ತೆ, ಸ್ವೆಟಿಂಗ್ ಆಗುತ್ತೆ. ಅಂಥವ್ರು ಯೂಸಲಿ ಅಷ್ಟೊಂದು ಸೀವಿಯರ್ ಸಿಂಪ್ಟಮ್ಸ್ ಆದಾಗ ತುಂಬಾ ಜನ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಗೊತ್ತಾಗುತ್ತೆ ಅದೇನೋ ತುಂಬಾ ನನಗೆ ಇದು ನಾರ್ಮಲ್ ಗ್ಯಾಸ್ಟ್ರಿಕ್ ಅಲ್ಲ, ಮಜನ್ ಪಿರಲ್ಲ ಅಂತ ಆಗುತ್ತೆ. ಅಥವಾ ನಿಮ್ಗೆ ಸಾಮಾನ್ಯವಾಗಿ ಓಡಾಡ್ಬೇಕಾರೆ, ಊಟ ಆದ್ಮೇಲೆ ಹಪ್ಪಲ್ಲಿ ಹೋಗ್ಬೇಕಾರೆ, ಸ್ವಲ್ಪ ಫಾಸ್ಟ್ ಆಗಿ ಓಡಾಡ್ಬೇಕಾರೆ ಯಾವಾಗ ನೋವು ಕಾಣಿಸ್ಕೊಳ್ಳುತ್ತೆ, ಅದು ಅರ್ಲಿ ವಾರ್ನಿಂಗ್ ಸೈನ್ಸ್ ಇರ್ಬೋದು. ನಿಮ್ಗೆ 40-50 ವರ್ಷ ಆಗಿರ್ಲಿ, ಅಥವಾ ಏನೇ ರಿಸ್ಕ್ ಫ್ಯಾಕ್ಟರ್ಸ್ ಇರಲಿ, ಸ್ಮೋಕಿಂಗ್ ಅಥವಾ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ನಿಮ್ಮ ಹತ್ರ ಯಾವುದೇ ಒಂದು ಬಂದ್ರೂ ಕೂಡ ನಿಮ್ಮ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಒಂದು ECG ಅಥವಾ ಒಂದು ಎಕೋ ಅಥವಾ ಒಂದು ಬ್ಲಡ್ ಟೆಸ್ಟ್ ಅಂತ ಕಾರ್ಡಿಯಕ್ ಟ್ರೋಪನಿನ್ ಅಂತ ಒಂದು ಮಾಡ್ತೀವಿ. ಅದರಿಂದ ನೀವು ಇದು ಗ್ಯಾಸ್ಟ್ರಿಕ್, ಮಸಲ್ ಪೇನ್, ಹಾರ್ಟ್ ಅಟ್ಯಾಕ್ ಅಂತ ಕಂಡುಹಿಡಿಬಹುದು. ಅದು ತುಂಬಾ ಸಾಮಾನ್ಯವಾಗಿ ನಿಮಗೆ ಕುಂತಿರ್ತೀರಿ, ಸುಮ್ಮನೆ ಎಲ್ಲೋ ಒಂದ್ ಜಾಗದಲ್ಲಿ ನೋವು ಬರುತ್ತೆ, ಟರ್ನ್ ಆದಾಗ ಪೇನ್ ಬರುತ್ತೆ, ಓಡಾಡಿದಾಗ ಎಲ್ಲ ಚೆನ್ನಾಗಿರ್ತೀರಿ ಅಂದ್ರೆ ಅದು ಯೂಶಲಿ ಹಾರ್ಟ್ನ ಲಕ್ಷಣಗಳು ಇರಕ್ಕಿಲ್ಲ. ಬಟ್ ಟೆಸ್ಟ್ ಮಾಡೋದು ತುಂಬಾ ಅವಶ್ಯಕವಾಗುತ್ತೆ. ಎಕ್ಸ್ಪೆಷಲಿ ಅವ್ರಿಗೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಜಾಸ್ತಿ ಇರುತ್ತೆ, ಮತ್ತೆ ಅವ್ರಿಗೆ ಯಾವಾಗ ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ, ಅಂಥವ್ರಲ್ಲಿ ಖಂಡಿತವಾಗಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಿ ಈ ತರ ಟೆಸ್ಟ್ಗಳನ್ನ ಮಾಡಿ ಕಂಡುಹಿಡಬೇಕಾಗುತ್ತೆ. ಡಾಕ್ಟ್ರೆ, ಇಲ್ಲಿ ಪ್ರಶ್ನೆ ಬರೋದು ಅರ್ಲಿ ಸಿಂಪ್ಟಮ್ಸ್ ಅಂತಂದ್ರೆ ಏನು? ಅಂದ್ರೆ ಎಷ್ಟು ದಿನದ ಮೊದಲು ನನ್ನ ಬಾಡಿ ನನಗೆ ಸಿಂಪ್ಟಮ್ಸ್ ಕೊಡೋದಕ್ಕೆ ಶುರು ಮಾಡುತ್ತೆ? ಸಮಥಿಂಗ್ ವೆಂಟ್ ರಾಂಗ್ ಅಂತ ನನಗೆ ಯಾವಾಗ ಗೊತ್ತಾಗುತ್ತೆ? ಹೌದು, ಅನ್ಫಾರ್ಚುನೇಟ್ ಆಗಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಹಾಲ್ ಆಫ್ ಎ ಸಡನ್ ಆಗುತ್ತೆ. ಈವನ್ ವಿತಿನ್ ಫ್ಯೂ ಮಿನಿಟ್ ಕೂಡ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಹಾರ್ಟ್ ಹಾಲ್ ಆಫ್ ಎ ಸಡನ್ ಆಗುತ್ತೆ. ಯಾವಾಗ ರಕ್ತನಾಳ ಒಟ್ಕೊಳ್ಳುತ್ತೆ, ಅವರಲ್ಲಿ ರಕ್ತನಾಳ ಕ್ಲಾಟ್ ಹೆಪ್ಪುಕಟ್ಟಿ ಯಾವಾಗ ಅದು ಹಾರ್ಟ್ಗೆ ರಕ್ತನಾಳ ಬಂದಾಗುತ್ತೆ, ಅವಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ನ ಸಿಂಪ್ಟಮ್ಸ್ಗಳು ಇಮಿಡಿಯೇಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಫಸ್ಟ್ ಎಪಿಸೋಡ್ ಆಗುತ್ತೆ. ಎಷ್ಟೋ ಜನ ಅವರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗಿ ಜೀವನ ಕೂಡ ಹೋಗುತ್ತೆ. ಬಟ್ ಸ್ವಲ್ಪ ಜನಕ್ಕೆ ಅರ್ಲಿ ವಾರ್ನಿಂಗ್ ಸೈನ್ಸ್ ಅನ್ನೋದು ಗೊತ್ತಾಗುತ್ತೆ. ಒಂದು ವಾರದಿಂದ 2 ವಾರದಿಂದ ಅವ್ರಿಗೆ ಓಡಾಡ್ಬೇಕಾದ್ರೆ ಸ್ವಲ್ಪ ಎದೆ ಭಾರ ಅನ್ಸೋದು, ಎದೆ ಉರಿ ಅಂತ ಇರ್ಬೋದು, ಓಡಾಡಕ್ ಆಗ್ತಾ ಇಲ್ಲ, ಅಂಥದ್ದೊಬ್ಬರಿಗೆ ವಾರ್ನಿಂಗ್ ಸೈನ್ಸ್ ಬರುತ್ತೆ. ಬಟ್ ತುಂಬಾ ಜನಕ್ಕೆ ಇದು ವಾರ್ನಿಂಗ್ ಸೈನ್ಸ್ ಇರಲ್ಲ. ಯಾವಾಗ ಈ ತರ ಅನುಮಾನ ಬಂದಲ್ಲಿ ಓಡಾಡಕ್ ಆಗ್ತಾ ಇಲ್ಲ, ಓಡಾಡಿದ್ರೆ ಎದೆ ಭಾರ ಬರ್ತಾ ಇದೆ, ಉರಿ ಬರ್ತಾ ಇದೆ, ಮತ್ತೆ ನನ್ಗೆ ಆಗ್ತಾ ಇಲ್ಲ ಅಂದಾಗ ಖಂಡಿತವಾಗಿ ಅವಾಗ ಅದನ್ನ ನಿರ್ಲಕ್ಷಿಸದೇನೆ ಬೇಗ ನಿಮ್ಮ ವೈದ್ಯರ ಹತ್ರ, ಹಾಸ್ಪಿಟ್ಲ್ ಹತ್ರ ಹೋಗಿ ಚಿಕಿತ್ಸೆಯನ್ನ ಅಥವಾ ಟೆಸ್ಟ್ ಮಾಡಿಸಿ ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಇಂಥ ಮೇಜರ್ ಕಾಂಪ್ಲಿಕೇಶನ್ ನಾವು ತಡೆಗಟ್ಬೋದು ಆಗುತ್ತೆ. ಸರ್, ಈಗ ಸಿಟಿಯಲ್ಲಾದರೆ ನಮಗೆ ಮೆಡಿಕಲ್ ಫೆಸಿಲಿಟಿ ಭಾಳ ಅದ್ಭುತ ಅಂತ ಅಲ್ಲದಿದ್ದರೂ ಕೂಡ ಅವೈಲೇಬಲ್ ಇದೆ. ಗ್ರಾಮೀಣ ಪ್ರದೇಶದ್ದೇ ನನಗೆ ಭಾಳ ಕನ್ಸರ್ನು ಅಂತ ಅನಿಸೋದು. ಯಾಕಂತಂದರೆ ನೀವು ಹೇಳಿದ್ರಿ 1 ಅವರ್ ಟೈಮು, ಗೋಲ್ಡನ್ ಅವರ್ 1 ಅವರ್ ಅಂತ. ನೀವು 1 ಅವರಲ್ಲಿ ರೀಚ್ ಮಾಡೋದಕ್ಕಾಗಲ್ಲ ಎಷ್ಟೋ ಡಿಸ್ಟ್ರಿಕ್ಟ್ಗಳಲ್ಲಿ. ನಾನು ಉತ್ತರ ಕನ್ನಡದ ಎಕ್ಸಾಂಪಲ್ ತೆಗೆದುಕೊಳ್ತೀನಿ. ಉತ್ತರ ಕನ್ನಡದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಮಂಗಳೂರು ತನಕ ಬರಬೇಕು, 100-150 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಇದೆ? ಹೌದು, ಯಾವುದೇ ಹತ್ತಿರದ ಒಂದು ನರ್ಸಿಂಗ್ ಹೋಮ್ ಆಗ್ಲಿ, ಹಾಸ್ಪಿಟ್ಲಿಗೆ ಹೋಗ್ಲಿ ಅಂತವ್ರು ಕೊಟ್ಟೋರಲ್ಲಿ ಒಂದು ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಮೆಡಿಸಿನ್, ನಾವೇನು ಬ್ಲಡ್ ಥಿನ್ನರ್ಸ್, ಕೊಲೆಸ್ಟ್ರಾಲ್ ಮೆಡಿಸಿನ್ಸ್ ಅಂತ ಕೊಡ್ತೀವಿ, ಅದ್ರ ಜೊತೆಗೆ ಒಂದು ಕ್ಲಾಟ್ ಬಸ್ಟಿಂಗ್ ಏಜೆಂಟ್ ಅಂತ ಕೊಡ್ತೀವಿ. ಅಂಥದ್ರಲ್ಲಿ ಆ ರಕ್ತ ಎಪ್ಕಟ್ಟಿರೋದನ್ನ ಡಿಸಾಲ್ವ್ ಮಾಡಿ ಅವ್ರಿಗೆ ಹಾರ್ಟ್ಗೆ ರಕ್ತ ಸಂಚಲನವನ್ನ ಸ್ಟಾರ್ಟ್ ಮಾಡಿರೋದು. ಅಂತ ಕ್ಲಾಟ್ ಬಸ್ಟಿಂಗ್ ಏಜೆಂಟ್ ನ ಕೊಟ್ಬಿಟ್ಟು ಯಾವುದೇ ಹತ್ತಿರದ ನರ್ಸಿಂಗ್ ಹೋಮ್ ಆಗ್ಲಿ, ತಾಲೂಕು ಲೆವೆಲ್ ಹಾಸ್ಪಿಟ್ಲ್ ಆಗ್ಲಿ ಕೊಟ್ಬಿಟ್ಟು ಅಂಥವ್ರನ್ನ ಮತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಮತ್ತೆ ಆಂಜಿಯೋಗ್ರಾಮ್ ಮತ್ತೆ ಆಂಜಿಯೋಪ್ಲಾಸ್ಟಿಗೆ ಹತ್ತಿರದ ಇರುವಂತಹ ಹಾಸ್ಪಿಟ್ಲಿಗೆ ಸಾಗಿಸೋದ್ರಿಂದ ತುಂಬಾ ಜೀವಗಳನ್ನ ಕಾಪಾಡಬಹುದು. ಸರ್, ನಾವು ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ಅದು ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ನೀವು ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಎಷ್ಟು ಟೈಮ್ ಸಿಗುತ್ತೆ? ಕ್ರೂಷಲ್ ಆಗಿ ಏನಾದರೂ ಅವರಿಗೆ ಚಿಕಿತ್ಸೆ ಬೇಕು ಅಂತ ಆದರೆ, ಅಥವಾ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಅವರನ್ನು ಕರ್ಕೊಂಡು ಹೋಗಬೇಕು ಅಂತ ಎಷ್ಟು ಟೈಮ್ ಸಿಗುತ್ತೆ ಒಬ್ಬ ರೋಗಿಗೆ ಅಥವಾ ಹಾರ್ಟ್ ಅಟ್ಯಾಕ್ ಆದಂಥ ವ್ಯಕ್ತಿಗೆ? ಹೌದು, ತುಂಬಾ ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ನೋವಿಂದ ಯಾರು ತುಂಬಾ ಜನ ತೀರ್ಕೊಳ್ಳಲ್ಲ. ಅವ್ರಿಗೆ ಹೃದಯದ ಬಡಿತದಲ್ಲಿ ಏರ್ಪೇರ್ ಆದಾಗ ಅವ್ರಿಗೆ ಜೀವಕ್ಕೆ ಅಪಾಯ ಆಗುತ್ತೆ. ನೋವಾದಾಗ ಅವ್ರಿಗೆ ಸಾರ್ಬಿಟೇಟ್ ಅಂತ ಮಾತ್ರೆ ಕೊಡುವಂಥದ್ದು ಅಥವಾ ಆಸ್ಪ್ರಿನ್ ಅಂತ ಮಾತ್ರೆಯಿಂದ ಕೊಡೋದ್ರಿಂದ ಅವ್ರಿಗೆ ಹಾರ್ಟ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡ್ಬೋದು. ಬಟ್ ಅವ್ರ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟು. ಎದೆ ಬಡಿತ ಏರ್ಪೇರ್ ಆದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ CPR ಮಾಡುವಂಥದ್ದು, ಎದೆನಲ್ಲಿ ಚೆಸ್ಟ್ ಕಂಪ್ರೆಷನ್ ಮಾಡುವಂಥದ್ದು ಅಥವಾ ಕರೆಂಟ್ ಕೊಟ್ಟು ಆ ಹೃದಯದ ಬಡಿತವನ್ನ ಸರಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟೋ ಸೆಲೆಬ್ರಿಟಿ ಕೇಳಿರ್ಬೋದು, ಆಂಬ್ಯುಲೆನ್ಸ್ ಅಲ್ಲಿ ಅಥವಾ ಸಾಗಿಸೋ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವರು ಕುಸಿದು ಬಿದ್ದು ತೀರ್ಕೊಂಡು
ಮಾಡುವಂಥದ್ದು. ತುಂಬಾ ಕಾರ್ಡಿಯಕ್ ಅರೆಸ್ಟ್ ನ ನಮ್ಮ ಆಂಬ್ಯುಲೆನ್ಸ್ ಇರಲಿರುವ ಸ್ಟಾಫ್ಗಳಾಗಿರ್ಬೋದು ಅಥವಾ ನಮ್ಮ ಪ್ರೈಮರಿ ಕೇರ್ ಇರುವಂತ ಸಿಬ್ಬಂದಿಗಳಿಗೆಲ್ಲ ಟ್ರೈನ್ ಮಾಡಬೇಕು. ಅಂತವರಲ್ಲಿ ಡಿಫಿಬ್ರಿಲೇಟರ್ ಯೂಸ್ ಮಾಡುವಂಥದ್ದು, ಕಾರ್ಡಿಯಕ್ ಅರೆಸ್ಟ್ ಆದಾಗ ಅವ್ರಿಗೆ CPR ಅಂತ ಹೇಳ್ತೀವಿ, ಬೇಸಿಕ್ ರೆಸಿಸಿಟೇಷನ್ ಅಂತ ಹೇಳ್ತೀವಿ. ಅದರಿಂದ ತುಂಬಾ ಜೀವಗಳನ್ನ ನಾವು ಉಳಿಸ್ಬೋದು ಹಾರ್ಟ್ ಅಟ್ಯಾಕ್ ಅಲ್ಲಿ. ಆಮೇಲೆ ಅದನ್ನ ಸ್ಟೆಬಿಲೈಸ್ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಬ್ಲಾಕೇಜ್ ಚಿಕಿತ್ಸೆಯನ್ನ ಪಡೆದ್ರಿಂದ ಅವರ ಜೀವನವನ್ನ ಇಂಪ್ರೂವ್ ಮಾಡ್ಬೋದು. ಸ್ವಲ್ಪ ಆಂಬ್ಯುಲೆನ್ಸ್ ಮತ್ತೆ ಫಸ್ಟ್ ಗೋಲ್ಡನ್ ಅವರ್ಸ್ ಅಲ್ಲಿ ಫಸ್ಟ್ ಫ್ಯೂ ಅವರ್ಸ್ ಅಲ್ಲಿ ಈ ತರ ಒಂದ್ ಸ್ವಲ್ಪ ಅಬ್ಸರ್ವೇಷನ್ಸ್ ಮತ್ತೆ ಮೆಡಿಕಲ್ ಸೂಪರ್ವಿಷನ್ಸ್ ಮತ್ತೆ ನಮ್ಮ ಆಂಬ್ಯುಲೆನ್ಸ್ ಅಲ್ಲಿ ಇರುವಂತ ಸ್ಟಾಫ್ಗಳನ್ನ ತುಂಬಾ ಟ್ರೈನ್ ಮಾಡೋದ್ರಿಂದ ತುಂಬಾ ಜೀವಗಳಿಗೆ ಹೆಲ್ಪ್ ಆಗುತ್ತೆ. ಸರ್, ಇಲ್ಲಿ ಇನ್ನೊಂದು ಪ್ರಶ್ನೆ ಬರೋದು, ಎಷ್ಟೋ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಐಡೆಂಟಿಫೈ ಮಾಡೋದೇ ವಿಳಂಬ ಆಗುತ್ತೆ. ಹೌದು, ಮೆಡಿಕಲ್ ಫೆಸಿಲಿಟಿ ವಿಚಾರದಲ್ಲಿ ನಾವು ಯಾವುದೋ ಒಂದು ನರ್ಸಿಂಗ್ ಹೋಮಲ್ಲಿ ಐಡೆಂಟಿಫೈ ಮಾಡೋದೇ ಲೇಟ್ ಆಯಿತು ಅಂತಂದರೆ ಅಂಥ ಸಂದರ್ಭದಲ್ಲಿ ಹೆಂಗೆ ಉಳಿಸೋದಕ್ಕೆ ಸಾಧ್ಯ ಒಬ್ಬ ರೋಗಿಯನ್ನು? ನಾನು ಭಾಳ ಕೇಸ್ಗಳನ್ನು ನೋಡಿದೆ, ಐಡೆಂಟಿಫೈ ಮಾಡಿದ್ದೇ ಲೇಟ್ ಆಗಿದೆ. ಭಾಳ ಜನ ಏನು ಹೇಳಿದ್ದಾರೆ ಅಂತಂದರೆ ನಿನ್ಗೆ ಗ್ಯಾಸ್ಟ್ರಿಕ್ಕು ಅಥವಾ ನೀನು ನಿನ್ನೆ ತಿಂದಂಥ ಊಟ ನಿನಗೆ ಜೀರ್ಣ ಆಗಿಲ್ಲ, ಆ ಕಾರಣಕ್ಕಾಗಿ ನಿನಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಈ ರೀತಿ ಮಿಸ್ಲೀಡ್ ಮಾಡೋರು, ಮೆಸೇಜ್ ಕೊಡೋರೇ ಜಾಸ್ತಿ ಆಗಿದ್ದಾರಾ ಹೆಂಗೆ ಸರ್? ಹೌದು 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 ಹೌದು. ಸೊ ನಮ್ಮಲ್ಲಿ ಹೌದು, ಖಂಡಿತ ನಮ್ಮಲ್ಲಿ ಯಾವುದೇ ಒಬ್ಬರಿಗೆ ಎದೆ ನೋವು ಅಥವಾ ಹೃದಯಾಘಾತದ ಲಕ್ಷಣಗಳು ಇದ್ದಾಗ ನಾವು ಒಂದು ಸಲ ECG ತಗೊಂಡು ಎಲ್ಲರಿಗೂ ಒಂದು ಸಿಂಪ್ಟಮ್ಸ್ ಅಂದಾಗ ಎಲ್ಲರಿಗೂ ECG ಮಾಡೋದು ಇಸ್ ಎ ಮಸ್ಟ್, ಕಂಪಲ್ಸರಿ. ನಾವು ತುಂಬಾ ಸೆಂಟರ್ಗಳಲ್ಲಿ ಇಲ್ಲ ಗ್ಯಾಸ್ಟ್ರಿಕ್ ಮಸಲ್ ಪೇನ್ ಅಂತ ಅದನ್ನ ನಿರ್ಲಕ್ಷಿಸಬಾರ್ದು. ಅದು ತುಂಬಾ ನಮ್ಮ ಅವ್ರಿಗೆ ಪ್ರೈಮರಿ ಕೇರ್ ಸೆಂಟ್ರಲ್ಲಿ ಸ್ವಲ್ಪ ಅವೇರ್ನೆಸ್ ಎಲ್ಲ ಜಾಸ್ತಿ ಮಾಡಬೇಕಾಗುತ್ತೆ. ತುಂಬಾ ಜನಕ್ಕೆ ಮೊದಲನೇ ECG ನಾರ್ಮಲ್ ಇರುತ್ತೆ, ಅವ್ರಿಗೆ ಹಾರ್ಟ್ನ ಸಿಂಪ್ಟಮ್ಸ್ಗಳು ಇದ್ದಾಗ ಖಂಡಿತ ಅವ್ರಿಗೆ ಮತ್ತೆ ಒಂದು ECG ರಿಪೀಟ್ ಮಾಡಬೇಕಾಗುತ್ತೆ. ಒಂದು 1 ಅವರ್ ಆದ್ಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಅಬ್ಸರ್ವೇಷನ್ಸ್ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ಒಂದು ಕಾರ್ಡಿಯಕ್ ಬ್ಲಡ್ ಟೆಸ್ಟ್ ಅಂತ ಬರುತ್ತೆ, ಟ್ರೋಪೋನಿನ್ ಅಂತ, ಹೈ ಸೆನ್ಸಿಟಿವಿಟಿ ಟ್ರೋಪೋನಿನ್ ಅಂತ. ಈ ಟೆಸ್ಟ್ ಮಾಡೋದ್ರಿಂದ ನಾವು ತುಂಬಾ ಬೇಗವಾಗಿ ಸ್ವಲ್ಪ ಅರ್ಲಿ ಸೈನ್ಸ್ನ ನಾವು ಕಂಡುಹಿಡಿದು ಅವ್ರಿಗೆ ಅದನ್ನ ತುಂಬಾ ಹಾರ್ಟ್ ಅಟ್ಯಾಕ್ನ ಮಿಸ್ಡಯಾಗ್ನೋಸಿಸ್ನ ನಾವು ತಡೆಗಟ್ಬೋದು. ಐ ಥಿಂಕ್ ಇದರಲ್ಲಿ ತುಂಬಾ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಕಾಯಿಲೆ ಬಗ್ಗೆ ತುಂಬಾ ಸಸ್ಪಿಷನ್ ಇರಬೇಕಾಗುತ್ತೆ ತುಂಬಾ ಸಲ. ಮತ್ತೆ ಅವಶ್ಯಕತೆ ಇರುವಂತ ಟೆಸ್ಟ್ಗಳನ್ನ ECG ಆಗಲಿ, ಟ್ರೋಪೋನಿನ್ ಆಗಲಿ ಮತ್ತೆ ಖಂಡಿತ ಮಾಡಿ ಹೈಯರ್ ಸೆಂಟರ್ಗೆ ರೆಫರ್ ಮಾಡಬೇಕು. ಯಾವುದೇ ಚೆಸ್ಟ್ ಪೇನ್ ಅಂಟಿಲ್ ನಾವು ವರ್ಕ್ ಮಾಡ್ದೇನೆ ಖಂಡಿತ ಇದು ಹಾರ್ಟ್ದಲ್ಲ, ಗ್ಯಾಸ್ಟ್ರಿಕ್ ಮಸಲ್ ಪೇನ್ ಅಂತ ಹೇಳೋದು ಸರಿ ಆಗೋದಿಲ್ಲ. ಯಾಕಂದ್ರೆ ನೋಡ್ತೀವಿ ತುಂಬಾ ಹಾರ್ಟ್ ಅಟ್ಯಾಕ್ ತುಂಬಾ ವಿಳಂಬ ಆಗುತ್ತೆ. ತುಂಬಾ ಜನ ಆಲ್ರೆಡಿ ನಮ್ಮಲ್ಲಿ ತುಂಬಾ ಲೇಟ್ ಆಗಿ ಬರ್ತಾರೆ ಹಾರ್ಟ್ ಅಟ್ಯಾಕ್ ಆದ್ರೂ. ಅರ್ಲಿ ಸೈನ್ಸ್ ಬಂದಾಗ ನಾವೆಲ್ಲ ಸರಿಯಾದ ಟೆಸ್ಟ್ಗಳು ಮಾಡಿ, ನಮ್ಮಲ್ಲಿ CT ಸ್ಕ್ಯಾನ್ ಅಂತ ಮಾಡ್ತೀವಿ, CT ಕನೋರ್ ಆಂಜಿಯೋಗ್ರಾಮ್ ಅಂತ, ಮತ್ತೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೀವಿ. ಈವನ್ ಅದು ಗ್ಯಾಸ್ಟ್ರಿಕ್ ಇದೆ, ಮಸಲ್ ಪೇನ್ ಅಂದ್ರೂ ಕೂಡ ಮಾಡಿ ಹಾರ್ಟ್ ಅಟ್ಯಾಕ್ ಇಲ್ಲದ ಅಂತ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ತೀವಿ. ಅದು ಹಾರ್ಟ್ ಅಟ್ಯಾಕ್ ಇಲ್ಲ ಅಂತಂದ್ರೆ ಅವರಿಗೆ ಜೀವಿಗೆ ಲೈಫ್ ರಿಸ್ಕ್ ಅನ್ನುವಂಥದ್ದು ಇರೋದಿಲ್ಲ. ಬೇರೆದೆಲ್ಲ ನಾವು ಗ್ಯಾಸ್ಟ್ರಿಕ್ ಮಸಲ್ ಪೇನ್ ಎಲ್ಲ ಮೆಡಿಸಿನ್ಸ್ ಇಂದ ಸರಿ ಮಾಡಬಹುದಾಗುತ್ತೆ. ಡಾಕ್ಟರ್, ಈಗ ನಾನು ಮತ್ತೊಂದು ಪ್ರಶ್ನೆ, ಈ ರೂರಲ್ ಹೆಲ್ತ್ ವಿಚಾರದಲ್ಲಿ, ರೂರಲ್ ಆರೋಗ್ಯ ಮೂಲಸೌಕರ್ಯದ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ. ನಮ್ಮ ರೂರಲ್ ಭಾಗಗಳು ಹೃದಯಾಘಾತದಂಥ ಸಮಸ್ಯೆಗಳನ್ನು ಟ್ರೀಟ್ ಮಾಡುವಷ್ಟು ಶಕ್ತಿಯುತವಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಏನು ಬದಲಾವಣೆಗಳಾಗಬೇಕು ಈ PHC ಸೆಂಟರ್ಗಳಲ್ಲಿ? PHC ಇಂದ ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ಗಳು ಅಥವಾ ಸರ್ಕಾರದ ವ್ಯವಸ್ಥೆಗಳು ಏನು ಬದಲಾವಣೆಗಳಾಗಬೇಕು? ಹೌದು, ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಇರುವಂತ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ ಇಂದ ನಾವು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದ್ರೆ ಒಂದು ಜಿಲ್ಲೆಗೆ ಒಂದು ಹಾಸ್ಪಿಟಲ್ ಇರುತ್ತೆ, ಡಿಸ್ಟ್ರಿಕ್ಟ್ ಮೇನ್ ಹಾಸ್ಪಿಟಲ್. ಮೇನ್ಲಿ ಗ್ರಾಮೀಣ ಪ್ರದೇಶದ ಬಗ್ಗೆ ಮಾತಾಡುವಂತಲ್ಲಿ ಅಂತ ಹಾಸ್ಪಿಟಲ್ ಅಲ್ಲಿ ಕ್ಯಾಥ್ಲ್ಯಾಬ್ ಅನ್ನುವಂಥ ಫೆಸಿಲಿಟಿ ಇರುತ್ತೆ. ಅಲ್ಲಿ 24/7 ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿಗಳು ಸೌಲಭ್ಯ ಇದೆ. ಅಂತ ಹಾಸ್ಪಿಟ್ಲಿಗೆ ಎಲ್ಲ ಸ್ಮಾಲ್ ಫೆರಿಫರಲ್ ಪ್ರೈಮರಿ ಸೆಂಟರ್ಸ್ ಅನ್ನುವಂಥದ್ದು ರೆಫರಲ್ ಮಾಡಬೇಕಾಗುತ್ತೆ. ಆ ಪ್ರೈಮರಿ ಸೆಂಟರ್ ಇಂದ ಇರ್ಬೋದು, ಗ್ರಾಮೀಣ ಪ್ರದೇಶದಿಂದ ಇರ್ಬೋದು, ಆಂಬ್ಯುಲೆನ್ಸ್ ಸರ್ವಿಸಸ್ಗಳು ತುಂಬಾ ಅವಶ್ಯಕ ಆಗುತ್ತೆ. ಅಲ್ಲಿ ಆಂಬ್ಯುಲೆನ್ಸಸ್ ಅಲ್ಲಿ ಪ್ರೈಮರಿ ಎಮರ್ಜೆನ್ಸಿ ಮೆಡಿಕೇಶನ್ಸ್ ನ ಕೊಟ್ಟು ಆ ECG ಅನ್ನ ಕಮ್ಯುನಿಟಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕಳಿಸಿ ಅವ್ರಿಗೆ ಅವರ ರೀಚ್ ಆಗೋ ಸಮಯದಲ್ಲಿ ಅವರು ರೆಡಿಯಾಗಿ ಆಂಜಿಯೋಪ್ಲಾಸ್ಟಿ ಅಥವಾ ಆಂಜಿಯೋಗ್ರಾಮ್ ಅಥವಾ ಆಂಜಿಯೋಪ್ಲಾಸ್ಟಿಯನ್ನು ಮಾಡೋದ್ರಿಂದ ತುಂಬಾ ಮಾಡ್ಬೋದು. ಒಂದು ಹಾಸ್ಪಿಟ್ಲಿಗೆ ಫೆರಿಫರಲ್ ಹಬ್ ಅಂಡ್ ಸ್ಪೋಕ್ ಮಾಡಲ್ ಅಂತ ಹೇಳ್ತೀವಿ. ತುಂಬಾ ತಾಲೂಕು ಪ್ರದೇಶಗಳಲ್ಲಿ ತುಂಬಾ ನಮ್ಮಲ್ಲಿ ಈವನ್ ಕೂಡ ಟೈರ್ 2, ಟೈರ್ 3 ಸಿಟೀಸ್ ನಲ್ಲಿ ಕೂಡ ಹೆಚ್ಚಿನ ಎಲ್ಲ ಹಾಸ್ಪಿಟಲ್ ಕೂಡ ಈ ಕಾರ್ಡಿಯಾಲಜಿಸ್ಟ್ ಆಗಿರ್ಬೋದು, ಕ್ಯಾಥ್ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು ಇರೋದ್ರಿಂದ ತುಂಬಾ ಈ ಟ್ರಾವೆಲ್ ಡಿಲೇ ಆಗುವಂತ ಇರ್ಬೋದು. ಆ ಗೋಲ್ಡನ್ ಅವರ್ ನಲ್ಲಿ ಹತ್ರದ ಇರುವಂತ ಜನಗಳನ್ನ ತುಂಬಾ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಟ್ಟು ಬದುಕುಳಿಯೋ ಪ್ರಯತ್ನವನ್ನ ಮಾಡ್ಬೋದು.
ಎಸ್, ಥ್ಯಾಂಕ್ ಯು ಡಾಕ್ಟರ್ ಮಹದೇವ್ ಸ್ವಾಮಿ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.